ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ AI ಯೂಸ್ ಮಾಡಿ ಫೋಟೋ ಮತ್ತು ಅದ್ರ ಜೊತೆ ವಿಡಿಯೋ ಕ್ರಿಯೇಟ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ರಲ್ಲ, ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಇವತ್ತೇ ನಿಮಗೆ ಕೊನೆಯ ಲಾಸ್ಟ್. ಯಾಕಂದರೆ ನಿಮ್ಮೆಲ್ಲರ ಕೈತೆ ಮುಗೀತಂತ ಹೇಳ್ಬೋದು. ಯಾಕಂದರೆ ಯೂಟ್ಯೂಬ್ನಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಹೊಸ ನ್ಯೂ ಅಪ್ಡೇಟ್ ಬರ್ತಾಯಿದೆ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬರುತ್ತೆ. ಈ ಒಂದು ಅಪ್ಡೇಟ್ನಿಂದ ಬೇಗ ನೀವು AI ಮೂಲಕ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಅಪ್ಡೇಟ್ನಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು, ಮತ್ತು ಅದ್ರ ಜೊತೆಗೆ ನಿಮ್ಮ ಮೇಲೆ ಆ್ಯಕ್ಷನ್ ಕೂಡ ತೊಗೋಬೋದು, ನೀವು ಜೈಲಿಗೆ ಕೂಡ ಹೋಗ್ಬೋದು. ಆ ರೀತಿ ಕೂಡ ಟೈಮಿಂಗ್ ಸಿಚುವೇಶನ್ ಆಗುತ್ತೆ. ಅದು ಯಾವ ಒಂದು ಅಪ್ಡೇಟ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು, ಮತ್ತು ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೋಡಲೇಬೇಕು ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಸಂಬಂಧ ಪ್ಲೀಸ್ ಗಾಲ್ಸ ವಹಿಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ ಟನ್ನದೇ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲ ಬಂದ್ಬಿಟ್ಟು ಅಪ್ಡೇಟ್ ಏನಪ್ಪ ಅಂದರೆ, ಅಪ್ಡೇಟ್ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ ನಾನು ನಿಮಗೆ ಇದು ಅಪ್ಡೇಟು ಈಗ ಬೀಟಾ ವರ್ಷನ್ ಟೆಸ್ಟಿಂಗ್ ನಡೀತಿದೆ. ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ, ಮುಂದಿನ ದಿನಮಾನದಲ್ಲಿ ಕೂಡ ನಮಗೂ ಬರುತ್ತೆ. ಅದು ಬಟ್ ನನಗೆ ಇನ್ನೂ ಬಂದಿಲ್ಲ, ನಮಗೂ ಕೂಡ ಬರುತ್ತೆ, ಎಲ್ಲರಿಗೂ ಬರುತ್ತೆ ಇದೆ ಈ ಒಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಈಗ ನೀವು ನೋಡ್ಬೋದು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಿದೆ AI ಮೂಲಕ ಯೂಸ್ ಮಾಡಿದಂಥ ವೀಡಿಯೋ ವಾಯ್ಸ್ ಓವರ್ ಮಾಡೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, AI ಸಪೋರ್ಟ್ ಅಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ತುಂಬ ಸಿಂಪಲ್. ಈಗ ನಮ್ಮೊಂದು ವೀಡಿಯೋ ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, ಈಗ ನೋಡ್ಬೋದು, ಮೋದಿ ಮಾತಾಡಿರಲ್ಲ, ಮೋದಿ ಡ್ಯಾನ್ಸ್ ಮಾಡಿರಲ್ಲ ನಮ್ಮ ಪ್ರಧಾನಮಂತ್ರಿ, ಅವ್ರದ್ದು ಏನು ಮಾಡ್ತೀರಾ, AI ಸಪೋರ್ಟ್ ಮೂಲಕ ಅವ್ರ ವಾಯ್ಸ್ ತೊಗೊಂಡು ಒಂದು ಆಡಿಯೋ ರೀತಿ ಮತ್ತು ಒಂದು ಡ್ಯಾನ್ಸ್ ಮಾಡಿದ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ನೀವು ನೋಡಿರ್ತಾರೆ. ಈ ರೀತಿ ಕೂಡ ತುಂಬ ಆಗ್ತಿದೆ. ಯಾಕಂದರೆ ಈ AIನಿಂದ ಒಳ್ಳೇದು ಕೂಡ ಯೂಸ್ ಮಾಡ್ಬೋದು, ಕೆಟ್ಟದ್ದು ಕೂಡ ಯೂಸ್ ಮಾಡ್ಬೋದು. ಇದರಿಂದ ಜಾಸ್ತಿ ಮಿಸ್ಯೂಸ್ ಆದ ಕಾರಣದಿಂದ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಯೂಟ್ಯೂಬರೊಂದು ಆಲೋಚನೆ ಮಾಡಿ ಒಂದು ಹೊಸ ನ್ಯೂ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದ್ರೆ ತುಂಬ ಸಿಂಪಲ್. ಲೈಕ್ನೆಸ್ ಅಂತ ಬಂದ್ಬಿಟ್ಟು, ಅಂದರೆ ಲೈಕ್ನೆಸ್ ಅಂತ ಒಂದು ಅಪ್ಡೇಟ್ ಮಾಡಿದ್ದಾರೆ, ಹೊಸ ನ್ಯೂ ಫೀಚರ್ಸ್. ಅದು ಯಾವ ರೀತಿ ಅಂತ ಅದು ಯಾವ ರೀತಿ ಏನು ಅಪ್ಡೇಟ್ ಅದಕ್ಕಿಂತ ಮುಂಚೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಲ್ಲರಿಗೆ ಕ್ಲಿಯರ್ ಹೇಳ್ಬೇಕಾರೆ, ಈಗ ನೀವು ನೋಡ್ಬೋದು AI ಮೂಲಕ ಏನೆಲ್ಲ ನೀಡ್ತಿದೆ ಅಂದರೆ, ನಾನು ಯಾವುದೇ ಮಾತಾಡಲಿಲ್ಲ, ನಾನು ಪೇಸ್ ಯೂಸ್ ಮಾಡ್ಕೊಂಡು, ಎಕ್ಸಾಂಪಲ್ ನಾನು ಪೇಸ್ ಯೂಸ್ ಮಾಡ್ಕೊಂಡು, ನಾನು ವಾಯ್ಸ್ ಯೂಸ್ ಮಾಡ್ಕೊಂಡು ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ. ಎಷ್ಟೋ ಸೋಷಿಯಲ್ ಮೀಡಿಯಾ ದೊಡ್ಡ ದೊಡ್ಡ ಕ್ರಿಯೇಟರ್ಸ್, ನಮ್ಮ ಸೆಲೆಬ್ರಿಟಿಗಳು ಅವ್ರು ಪ್ರಮೋಷನ್ ಮಾಡಿರಲ್ಲ, ಅವರು ನೀವು ನೋಡಿತಾರೆ 2 ಸಲ ಅವ್ರು ಮಾತಾಡಿದಂಗೆ ಅವ್ರಿದ್ದಂಗೆ ಸೇಮ್. ಇದೆಲ್ಲ ಹೆಂಗೆ AI ಅನ್ನೋದು ತುಂಬ ಈ ಮುಂದೆ ಇದೆ ಅಂದರೆ ಇದು ಹೇಳೋಕ್ಕಾಗಲ್ಲ. ಜೆನ್ಯೂನ್ ಒಬ್ಬ ಮನುಷ್ಯ ಮಾತಾಡಿದಂಗೆ ಸೇಮ್ ಅದೇ ರೀತಿ AI ಜನ್ರೇಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಮಾಡಿದ್ದಾರೆ ಬೆಂಕಿ ಅಂತ. ನಾವು ಇದು ಮಾಡಿ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಮುಟ್ಟು. ಇದ್ರ ಬಗ್ಗೆ ತುಂಬ ಜನ ಹೇಳ್ಬೇಕಾರೆ, ಆಲ್ಮೋಸ್ಟ್ ಹೇಳ್ಬೇಕಾರೆ, ಪಾಪ ಯಾರ್ದೋ ಒಂದು ಫೋಟೋ ತೊಗೊಂಡು ಯಾರ್ದೋ ಇದನ್ನು ತೊಗೊಂಡು ವೀಡಿಯೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅವ್ರು ಸೇಫ್ ಇರಲ್ಲ, ತುಂಬ ಜನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು ತುಂಬ ಜನ ನಡೀತಾ ಇರ್ತಾರೆ. ಅದಕ್ಕೋಸ್ಕರ ಯೂಟ್ಯೂಬ್ದವ್ರನ್ನೆಲ್ಲ ಉದ್ದೇಶ ಇಟ್ಕೊಂಡು ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ನನಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ. ನಾನು ಈಗಾಗಲೇ ಕೂಡ ಹೇಳಿದ್ದೀನಪ್ಪ, ನಿಮ್ಮ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಕಂಟೆಂಟ್ ಇದು ಬರುತ್ತೆ ನೋಡಿ, ಕಂಟೆಂಟ್ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಂಟೆಂಟ್ ಡಿಟೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಈಗ ಫೀಚರ್ಸ್ ಬಂದಿಲ್ಲ, ಇಲ್ಲೊಂದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಇಲ್ಲಿ ಫೀಚರ್ಸ್ ಇಲ್ಲ, ಆ ಫೀಚರ್ಸ್ ಅದ್ರ ಬಟ್ ಇಲ್ಲೊಂದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಯಾವುದಪ್ಪ, ಲೈಕ್ನೆಸ್ ಅಂತ ಬಂದುಬಿಟ್ಟು ಇದು ಹೊಸ ನ್ಯೂ ಫೀಚರ್ಸ್. ಆ ಫೀಚರ್ಸ್ ಬಂದಿದೆ. ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ನಿಮ್ಮೊಂದು ಪೇಸ್ ಅಂದರೆ ನಿಮ್ಮೊಂದು ಫೋಟೋ, ನಿಮ್ಮೊಂದು ವಿಡಿಯೋ ಯೂಸ್ ಮಾಡ್ಕೊಂಡು ಯಾರೆಲ್ಲ AI ಮೂಲಕ ಸಪೋರ್ಟ್ ಮಾಡಿ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಯಾವ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಎಲ್ಲ ತೋರಿಸುತ್ತೆ. ಆ ಲೈಕ್ನೆಸ್ ಫೀಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ನೋಡ್ಬೋದು, ಈಗ ನನ್ನ ಒಂದು ವಿಡಿಯೋ ಇವರು ಎಲ್ಲ ಅಂದರೆ ನನ್ನ ವಿಡಿಯೋ ಇವರು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿದ್ದಾರೆ, ಯಾರು ಚಾನಲಲ್ಲಿ ಯೂಸ್ ಮಾಡಿದ್ದಾರೆ, ಅವ್ರ ಚಾನಲ್ ಸಬ್ಸ್ಕ್ರೈಬ್ ಎಷ್ಟಿದೆ ಏನಿದೆ ಎಲ್ಲ ತೋರಿಸುತ್ತೆ. ಅದೇ ರೀತಿ ಕೂಡ ನಿಮ್ಮ ವಿಡಿಯೋ ಅಂದರೆ ನಿಮ್ಮ ಫೋಟೋ, ನಿಮ್ಮ ವಿಡಿಯೋ ಆಗಿರ್ಬೋದು, ಯಾರು ಯೂಸ್ ಮಾಡಿದರೆ ಏನು ಮಾಡಿದ್ದಾರೆ ಎಲ್ಲ ತೋರಿಸುತ್ತೆ. ಆದ್ರೆ ಬಟ್ ಆ ಲೈಕ್ನೆಸ್ ಅನ್ನೋ ಒಂದು ಫೀಚರ್ಸ್ ಬಂದಿದೆ. ಜಸ್ಟ್ ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಏನುತ್ತೆ, ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋದು. ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 3 ಸ್ಟೆಪ್ ಬರುತ್ತೆ. ಮೊದಲನೇ ಸ್ಟೆಪ್ ಇನ್ನು ಸ್ಟಾರ್ಟಿಂಗ್ ಅಂತ ಬರುತ್ತೆ. ಸೆಕೆಂಡ್ ಸ್ಟೆಪ್ ಅಂದರೆ ಅಗ್ರಿಮೆಂಟ್ ಅಂತ ಕೊಡುತ್ತೆ, ಎಲ್ಲ ಟರ್ಮ್ಸ್ ಆ್ಯಂಡ್ ಅಗ್ರಿಮೆಂಟ್ ಎಕ್ಸೆಪ್ಟ್ ಮಾಡಬೇಕು. ಅದರಲ್ಲಿ 3ನೇ ಸ್ಟೆಪ್ ಬಂದ್ಬಿಟ್ಟು ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ ಏನು ಮಾಡಬೇಕು, ನಿಮ್ಮ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಬೇಕು. ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ಏನುತ್ತೆ, ಡೈರೆಕ್ಟ್ ಈಗ ನಿಮಗೊಂದು ಐಡೆಂಟಿಟಿ ವೆರಿಫಿಕೇಷನ್ ಒಂದು ವೆರಿಫಿಕೇಷನ್ ID ವೆರಿಫಿಕೇಷನ್ ಕೇಳುತ್ತೆ. ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ನೀವು ID ವೆರಿಫಿಕೇಷನ್ ಮಾಡಬೇಕು. 2 ಸೈಡ್ ಮಾಡಬೇಕು, ಬ್ಯಾಕ್ ಮತ್ತು ಫ್ರಂಟು, ಇವೆರಡು ಸೈಡ್ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಎಲ್ಲ ಸಬ್ಮಿಟ್ ಮಾಡಿ. ಇದನ್ನ ಆದ ತಕ್ಷಣ ನಿಮಗೊಂದು ಸಕ್ಸಸ್ಫುಲ್ ಆಗುತ್ತೆ. ವೆರಿಫಿಕೇಷನ್ ಆದ ತಕ್ಷಣ ನೆಕ್ಸ್ಟ್ ನಿಮಗೊಂದು ಅಲ್ಲಿಗೆ ಏನು ಕೇಳುತ್ತೆ, ಪೇಸ್ ವೆರಿಫಿಕೇಷನ್ ಅಂತ ಕೇಳುತ್ತೆ. ಪೇಸ್ ವೆರಿಫಿಕೇಷನ್ ಅಂದರೆ ಏನಂದರೆ, ಜಸ್ಟ್ ಅಲ್ಲಿ ನಿಮಗೆ ಪೇಸ್ ತೋರಿಸುತ್ತೆ. ಆ ರೀತಿ ಅಂದರೆ ರೂಟೆಡ್ ತೋರಿಸುತ್ತೆ. ಈ ರೀತಿ ಮಾಡಿದರೆ ಈ ರೀತಿ ನಾವು ಪೇಸ್ ಮಾಡಬೇಕು, ಈ ರೀತಿ ಮಾಡಿದ್ರೆ ಈ ರೀತಿ ಪೇಸ್ ಮಾಡಬೇಕು, ಮೇಲೆ ಮಾಡಬೇಕಂದ್ರೆ ಮೇಲೆ ಮಾಡಬೇಕು. ಈ ರೀತಿ ನಾವು ಪೇಸ್ ರಿಲೇಟೆಡ್ ಅಂದರೆ ನಾವು ಪೇಸ್ ರೊಟೇಟ್ ಮಾಡಬೇಕು. ಆ ರೊಟೇಟ್ ಮಾಡಿದ ತಕ್ಷಣ ಅದು ಏನಾಗುತ್ತೆ ಅಂದರೆ,
ಅದೆಲ್ಲ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅದನ್ನ ನಿಮ್ಮೊಂದು ಪೇಸ್ ಸ್ಕ್ಯಾನ್ ಮಾಡಿ ಅವರು ಸ್ಟೋರೇಜಲ್ಲಿ ಆ್ಯಡ್ ಮಾಡ್ಕೋತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಪೇಸ್ ನಿಮ್ಮೊಂದು ವಾಯ್ಸ್ ಅಂದರೆ ನಿಮ್ಮೊಂದು ಪೇಸ್ ಯಾರಾದರೂ ಯೂಸ್ ಮಾಡ್ಕೊಂಡು ನಿಮ್ಮೊಂದು ವಾಯ್ಸ್ ಆಗಿರ್ಬೋದು ಏನಾದರೂ ಯೂಸ್ ಮಾಡ್ಕೊಂಡು AI ಮೂಲಕ ವಿಡಿಯೋ ಜನ್ರೇಟ್ ಮಾಡಿ ಏನಾದರೂ ಒಂದು ವೇಳೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ, ಅದು ತೋರಿಸುತ್ತೆ. ಅದರಿಂದ ನೀವೇನು ನೋಡೋದು, ಆ್ಯಕ್ಷನ್ ತೊಗೋಬೋದು. ಆ್ಯಕ್ಷನ್ ಅಂದರೆ ಅವ್ರ ಮೇಲೆ ನೀವು ಅವ್ರಿಗೆ ಅಪೀಲ್ ಕೂಡ ಮಾಡ್ಬೋದು, ನಮ್ಮ ವಿಡಿಯೋ ರಿಮೂವ್ ಮಾಡಿ, ಇದು ಬೇರೆ ನೀವು ಇದು ಯೂಸ್ ಮಾಡೋದು ಪರ್ಮಿಷನ್ ಇಲ್ಲ, ಕೆಟ್ಟದ್ದು ಏನಾಗಿರ್ತದೆ ಡಿಲೀಟ್ ಮಾಡಿ ಅಂತ ನೀವು ಕೇಳ್ಬೋದು. ಒಂದು ಸೆಕೆಂಡ್ ಬಂದ್ಬಿಟ್ಟು ನೀವು ಅವ್ರ ಮೇಲೆ ಕಾಪರೇಟ್ ಸ್ಟ್ರೈಕ್ ಕೂಡ ಹಾಕ್ಬೋದು. ನಿಮ್ಗೆ ಗೊತ್ತಿದೆ 3 ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್, ಕಾಪರೇಟಿವ್ ಸ್ಟ್ರೈಕ್ ಕೂಡ ಹಾಕ್ಬೋದು. ತಳ್ಬಿಟ್ಟು ನೀವು ಅವ್ರ ಜೊತೆ ನೀವು ಇಲ್ಲಿಗಲಾಗಿ ಪ್ರೊಸೆಸ್ ಮಾಡ್ಬೋದು. ಲೀಗಲಾಗಿ ಲೀಗಲಾಗಿ ಅವ್ರ ಜೊತೆ ನೀವು ಕಂಟಿನ್ಯೂ ಮಾಡ್ಬೋದು. ಕೋರ್ಟ್ ಅದು ಜೈಲು ತುಂಬ ಇದೆ ಪ್ರೊಸೆಸ್. ಈ ರೀತಿ ಮಾಡಬೇಕಾಗುತ್ತೆ. ಇದು ಬೆಂಕಿ ಅಪ್ಡೇಟ್ ಅಂತ ಅನ್ಬೋದು. ಈ ಲೈಕ್ ಟಿಕ್ನೆಸ್ ನಾನು ನಿಮಗೆ ಆ್ಯಕ್ಚುಲಿ ಇದು ಅಪ್ಡೇಟ್ ಬಂದ ನಂತರ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು. ಯಾಕಂದ್ರೆ ನಾವು ಸೇಫ್ ಆಗಿರ್ಬೇಕಲ್ಲ, ನಾವು ಮಾಡಬೇಕು, ನಾವು ಅಷ್ಟಲ್ಲ ನೀವು ಕೂಡ ಆಗಬೇಕು. ಅದಕ್ಕೋಸ್ಕರ ಅದು ಬಂದ ನಂತರ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಕ್ಲಿಯರಾಗಿ. ಅದ್ರ ಬಟ್ ಈ ಫ್ಯೂಚರ್ಸ್ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ, ಅದ್ರ ಬಟ್ ನಮಗೆ ಬಂದಿಲ್ಲ, ಬರುತ್ತೆ. ಟೆಸ್ಟಿಂಗ್ ನಡೀತಿದೆ, ಬಂದ ನಂತರ ಸಡನ್ನಾಗಿ ತೋರಿಸ್ಬಿಡ್ತೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಅದ್ರ ಬಟ್ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಆಗ್ತಾಯಿದ್ದೇನೆ, ದಯವಿಟ್ಟು ಆಗ್ತಾನೆ. ಯಾರೇ ಅಂದರೆ ಒಂದು ವೇಳೆ ಏನಾದರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಾನು ನಿಮಗೆ ರಿಕ್ವೆಸ್ಟ್, ಏನಾದರೂ ಇನ್ನೊಬ್ಬರು ಫೋಟೋ ಇನ್ನೊಬ್ಬರು ವಾಯ್ಸ್ ತೊಗೊಂಡು ಅಂದರೆ ಫೋಟೋ ತೊಗೊಂಡು AI ಮೂಲಕ ಜನ್ರೇಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಡಿಲೀಟ್ ಮಾಡಿಬಿಡಿ. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನನ್ನ ರಿಕ್ವೆಸ್ಟ್, ಡಿಲೀಟ್ ಮಾಡ್ಕೊಳ್ಳಿ, ಸೇಫಾಗಿರ್ರಿ. ಮತ್ತು ಇನ್ನೊಬ್ರದ್ದು ಯಾರ್ದು ಕೂಡ ಯೂಸ್ ಮಾಡೋಕೆ ಹೋಗಿ, ದಯವಿಟ್ಟು ತುಂಬ ಸ್ಟ್ರಿಕ್ ಇದೆ ಈಗ ಈ ಲೈಕ್ನೆಸ್ ಅಂತ ಅಪ್ಡೇಟ್ ಇದೆಲ್ಲ, ಇದು ತುಂಬ ಸ್ಟ್ರಿಕ್ಕು, ಡೇಂಜರು. ಯೂಟ್ಯೂಬ್ದವ್ರು ಎಲ್ಲ ಮೈಂಡಲ್ಲಿ ಉದ್ದೇಶ ಇಟ್ಕೊಂಡು ಈ ಫೀಚರ್ಸ್ ಲಾಂಚ್ ಮಾಡಿದ್ದಾರೆ, ಬೆಂಕಿ ಅಂತ ಹೇಳ್ಬೋದು. ಇನ್ನೊಂದು ತುಂಬ ಸಿಂಪಲ್, ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ಅನಿಸುತ್ತೆ ಈ ಒಂದು ಅಪ್ಡೇಟ್ ಚೆಕ್ ಆಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ ಅಂತ. ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪೆಮ್ಸ್ ಎಲ್ಲ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಜೈನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೆ ಬಾಯ್.